ವಿಡಿಯೋಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ and ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಯಾವುದೇ ತರಹದ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹೇಗಷ್ಟು ನೀವು ನೋಡ್ತಿದ್ದೀರಾ ವಿಜಯ್ ಕುಮಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೈನ್ ಮಾಸ್ಟರ್ನ ಒಂದು ಹಿಡನ್ ಒಂದು ಟ್ರಿಕ್ಸ್ ಆಮೇಲೆ ಒಂದು ಸೆಟ್ಟಿಂಗ್ಸ್ನ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ಸ್ ಮತ್ತು ಈ ಟ್ರಿಕ್ಸ್ನ ನಿಮಗೆ ಈಸಿಯಾಗಿ ಎಡಿಟಿಂಗ್ನ ಮಾಡ್ಕೋಬೋದು. ಸೊ ಈಸಿ ವೇಲೆ ನೀವು ಎಡಿಟಿಂಗ್ನ ಮಾಡ್ಕೊಬಿಡ್ಬೋದು. ಸೊ ಈ ಟ್ರಿಕ್ಸ್ ಆಮೇಲೆ ಸೆಟ್ಟಿಂಗ್ಸಿಂದ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರು ಕೋಟಿಗೆ ಬತ್ರಿ ಒಂದು ಮೂವಿನ ನೋಡ್ಕೊ ಬಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೋಬೇಡಿ. ಸೊ ನೋಡ್ಕೊ ಬಂದಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಏನಾದ್ರೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾವುದೇ ಥರದ ಒಂದು ವಿಡಿಯೋ ಬಿಟ್ಟರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಯಾರು ಮೂವಿಗೆ ಹೋಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಗೈಸ್, ಇವಾಗ ನೀವು ಎಡಿಟಿಂಗ್ ಮಾಡ್ತಾ ಇರ್ತೀರಾ. ಸೊ ಎಡಿಟಿಂಗ್ ಮಾಡಾದ್ಮೇಲೆ ಇನ್ನು ನೀವು ಫುಲ್ ಸ್ಕ್ರೀನಲ್ಲಿ ನೋಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಚಿಕ್ಕ ಸ್ಕ್ರೀನ್ ಇದೆ. ಸೊ ನೀವು ಫುಲ್ ಸ್ಕ್ರೀನ್ ನೋಡಬೇಕಪ್ಪ ಅಂತಂದರೆ ಸೊ ಎಡಿಟ್ ಮಾಡ್ತಿರ್ತೀರ, ಹೆಂಗೆ ಬಂದಿದೆ ಅಂತ ಗೊತ್ತಾಗಬೇಕಲ್ಲ ಎಫೆಕ್ಟು. ಸೊ ನೋಡಿ, ಇದು ಪ್ಲೇ ಬಟನ್ ಇದೆಯಲ್ಲ, ಅದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲೇ ಒಂದು ಪ್ಲೇ ಬಟನ್ ಕಾಣಿಸ್ತಿದೆ ನೋಡಿ, ಇಲ್ಲೇ ನೀವು ಸೊ ನೋಡಿ ಇಲ್ಲೇ ಪ್ಲೇ ಬಟನ್ ಇದೆ. ಸೊ ಇಲ್ಲೇ ಪ್ಲೇ ಬಟನ್ ಅಂತ ಬ್ಯಾಕ್ ಬಟನ್ ಇದೆ. ಆಮೇಲೆ ನೀವು ಇಲ್ಲೇ ಬ್ಯಾಕ್ ಕೂಡ ಬಂದ್ಬಿಡ್ಬೋದು. ಸೊ ನಿಮ್ಗೆ ಈ ಟ್ರಿಕ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಸೊ ಗೈಸ್, ಈಗ ನಮ್ಮ ಒಂದು ಮೊದಲ ಟ್ರಿಕ್ ಬರುತ್ತೆ. ಸೊ ನೋಡಿ, ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಸೊ ಇಲ್ಲಿ 69 ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಷ್ಟೊಂದು ಇಮೇಜಸ್ಗಳು ಇರ್ತವೆ. ಸೊ ಇಲ್ಲಿ ನೋಡೋಕ್ಕಾಗಲ್ಲ. ಸೊ ಇದು ಟೈಮ್ ಲೈನ್ ಏನು ಕಾಣಿಸಿ ನೋಡಿ, ಇದು ಮೊದಲು ಬಂದುಬಿಡುತ್ತೆ. ಸೊ ಇದು ನೀವು ಫುಲ್ ಸ್ಕ್ರೀನಲ್ಲಿ ನೋಡೋಕ್ಕಾಗಲ್ಲ. ಸೊ ಇದು ನೀವು ಫುಲ್ ಸ್ಕ್ರೀನಲ್ಲಿ ಹೇಗಪ್ಪ ನೋಡೋದಪ್ಪ ಅಂತಂದರೆ, ಇಲ್ಲಿ ನೀವು ಸೆಟ್ಟಿಂಗ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೀಡಿಯಾ ಬ್ರೌಸರ್ ಫುಲ್ ಸ್ಕ್ರೀನ್ ಮೋಡ್ ಅಂತ ಏನು ಕಾಣಿಸ್ತಿದೆ ನೋಡಿ, ಅದನ್ನ ಆನ್ ಮಾಡ್ಕೊಳ್ಳಿ. ಆಮೇಲೆ ಆಡಿಯೋ ಬ್ರೌಸರ್ ಫುಲ್ ಸ್ಕ್ರೀನ್ ಮೋಡ್ ಅಂತ ಇದೆ ನೋಡಿ, ಅದನ್ನು ಕೂಡ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಫುಲ್ ಸ್ಕ್ರೀನ್ ಬರ್ತೈತೆ. ಸೊ ನೀವು ಎಲ್ಲಿ ಬೇಕು ಹಿಂಗೆ ಒತ್ಕೊಂಡು ನೀವು ಯಾವ ಇಮೇಜ್ ಬೇಕೋ ಆ ಇಮೇಜ್ ನೀವು ಇರ್ತೀವಿ ಹಾಕೋಬೋದು ಫ್ರೆಂಡ್ಸ್. ಸೊ ಗೈಸ್, ಈಗ ನಮ್ಮ ಒಂದು ಎರಡನೇ ಟ್ರಿಕ್ ಬರುತ್ತೆ. ಸೊ ಈಗ ನೀವು ನಾನು ಫಸ್ಟು ಒಂದು ಇಂಟ್ರೋ ಹಾಕ್ತೀನಿ. ಸೊ ಏನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ. ಸೊ ಆ ರೀತಿಯಾಗಿ ನೀವು ಹಾಕೋಕ್ಕೋಸ್ಕರ ಸೊ ಇಲ್ಲಿ ನೋಡಿ, ನಾನು ಮೀಡಿಯಮೇ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡಿ, ನೀವು ಇಲ್ಲಿ ಹುಡುಕ್ಬೇಕಾಗುತ್ತೆ. ಸೊ ಎಲ್ಲಿಟ್ಟಿರಿ. ಸೊ ನೀವು ನಿಮ್ಮ ಫೋನಲ್ಲಿ ಸಾವಿರಾರು ಫೋಟೋಸ್ ಇರ್ತವೆ. ಸೊ ಎಷ್ಟೊಂದು ಫೋಲ್ಡರ್ಸ್ಗಳಿರ್ತವೆ. ಸೊ ನೀವು ಹುಡುಕ್ಬೇಕಾಗುತ್ತೆ. ಸೊ ಎಲ್ಲ ಇಟ್ಟು ಎಲ್ಲಿರುತ್ತೆ. ಸೊ ನೀವು ಹುಡುಕ್ಬೇಕಾಗುತ್ತೆ. ಸೊ ನೀವು ಒಂದೇ ಸಲ ಅದನ್ನ ನೀವು ನೋಡಿ, ಇಲ್ಲಿ ಅದ್ರ ಮೇಲೆ ನೀವು ಯಾವ ಇಂಟ್ರೋ ನೋಡಿ ಒಂದ್ಸತಿ ಹುಡುಕೊಂಡು ಇಲ್ಲಿ ಸ್ಟಾರ್ ಕಾಣಿಸ್ತಿದೆ ನೋಡಿ, ಸ್ಟಾರ್ ಮೇಲೆ ಕ್ಲಿಕ್ ಬಿಡಬೇಕಾಗುತ್ತೆ. ಸೊ ಇಂಟ್ರೋದೆಲ್ಲ. ಆಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಈ ಒಂದು ಇಂಟ್ರೋ ನೀವು ಹಾಕೋಬೇಕಪ್ಪ ಅಂತಂದ್ರೆ ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ. ಫೇವ್ರೇಟ್ಸ್ ಅಂತ ಕಾಣಿಸ್ತೈತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ರೆ ಇಂಟ್ರೋ ನೀವು ಜಾಸ್ತಿ ಏನು ಯೂಸ್ ಮಾಡ್ತಿರ್ತಾರೆ ನೋಡಿ ಎಡಿಟ್ ಮಾಡೋಕ್ಕೆ. ಸೊ ನೋಡಿ, ಇಲ್ಲಿ ಸ್ಟಾರಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ನಿಮಗೆ ಇಂಟ್ರೋಗಳು ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಬಂದ ಟೆಂಪ್ಲೇಟ್ ಬರ್ತಲ್ಲ. ಸೊ ಅವೆಲ್ಲ ನೀವು ಇಲ್ಲಿ ಸ್ಟಾರ್ ರೀತಿ ಹಾಕೊಂಡು ಇಟ್ಕೊಬಿಡಿ. ಸೊ ನೋಡಿ, ಫೇವ್ರೇಟ್ಸಿಗೆ ಬಂದ್ಬಿಟ್ಟು ನೀವು ಆ ಇಂಟ್ರೋಗಳದೆಲ್ಲ ನೀವು ಇಲ್ಲೇ ಒಂದು ಸಲ ನೀವು ಇರ್ತಿ ಹಾಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಸೊ ಗೈಸ್, ನನ್ನ ಒಂದು ಮೂರನೇ ಟ್ರಿಕ್ ಬರುತ್ತೆ. ಏನಪ್ಪ ಅಂತಂದರೆ, ಸೊ ನೋಡಿ, ಇಲ್ಲಿ ನಿಮಗೆ ಒಂದು ವಾಲ್ಯೂಮ್ ಎನ್ಕ್ಲಿಪ್ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ನೋಡಿ, ಇಲ್ಲಿ ನಿಮಗೆ ಸ್ವಲ್ಪ ವಾಲ್ಯೂಮ್ ಡಿಕ್ರೀಸ್ ಆಗಬೇಕು ನೋಡಿ, ಇಲ್ಲಿ ವಾಲ್ಯೂಮು ಡಿಕ್ರೀಸ್ ಆಗಬೇಕು. ಸೊ ಇಲ್ಲಿ ಡಿಕ್ರೀಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು ನೋಡಿ, ಹಿಂಗೆ ಇದು ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಸ್ವಲ್ಪ ಇನ್ಕ್ರೀಸ್ ಆಗಬೇಕು. ಸೊ ಇಲ್ಲಿ ನಿಮಗೆ ಗ್ಲಿಚ್ ಎಫೆಕ್ಟು. ಸೊ ಈ ಗ್ಲಿಚ್ ಎಫೆಕ್ಟ್ ಈ ರೀತಿ ಕೊಡ್ತಾ ಇರ್ಬೋದು ನೀವು. ಸೊ ನೋಡಿ, ಇಲ್ಲಿ ನಮಗೆ ಫುಲ್ ಕಮ್ಮಿ ಆಗಿಬಿಡ್ಬೇಕು. ಸೊ ಇಲ್ಲಿ ಫುಲ್ ಅಪ್ ಆಗಿರ್ಬೇಕು. ಸೊ ಇರ್ತಾಗಿ ಈ ಟ್ರಿಕ್ ನಿಮ್ಗೆ ಗೊತ್ತಿರಲ್ಲ ಅನ್ಕೊಂತೀನಿ. ಸೊ ಗೊತ್ತಿರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ಗೈಸ್, ನೀವು ನೋಡಿದ್ರಲ್ಲ. ಸೊ ನೋಡಿ, ಒಂಥರ ಕತ್ಲಿಂದ ಒಂಥರ ಫೇಡ್ ಇನ್ನಿಂದ ಈ ಥರ ಬರುತ್ತಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋದೇ ನೋಡಿ. ಲಾಸ್ಟಲ್ಲಿ ಕೂಡ ಸೊ ನಿಮಗೆ ಸೌಂಡ್ ಫುಲ್ ಕಮ್ಮಿ ಮಾಡಿಬಿಡ್ತೀನಿ. ಸೊ ನೋಡಿ, ಲಾಸ್ಟಲ್ಲಿ ಕೂಡ ಒಂಥರ ಕತ್ಲಾಗಿ ಹಿಂಗೆ ಎಂಡ್ ಆಗುತ್ತೆ. ಸೊ ಫಸ್ಟಲ್ಲಿ ಕೂಡ ಸೊ ಕತ್ಲೆಯಿಂದ ಒಂಥರ ಬೆಳಗ್ಗೆ ಬಂದಾಗ ಸೊ ನೋಡಿ ಈ ರೀತಿ ಪ್ರೊಫೆಷ್ನಲಾಗಿ ಎಡಿಟ್ ಮಾಡೋದು ಹೇಗಪ್ಪ ಅಂತಂದರೆ, ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೀಡಿಯೋ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಡಿಯೋ ಫೇಡ್ ಔಟ್ ಅಂತ ಏನು ಇದೆ ನೋಡಿ. ಸೊ ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಆನ್ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಪ್ರೊಫೆಷ್ನಲಾಗಿ ಒಂಥರ ಕತ್ಲೆಯಿಂದ ಇದು ಬರುತ್ತೆ ಫ್ರೆಂಡ್ಸ್.
ಸೊ ನೋಡಿ ಫ್ರೆಂಡ್ಸ್, ಒಂದೊಂದ್ಸತಿ ಇಷ್ಟೆಲ್ಲ ಜಾಸ್ತಿ ಲೇಯರ್ಸ್ಗಳನ್ನ ಹಾಕೊಂಡಿರ್ತೀರ. ಸೊ ಅವು ನಿಮಗೆ ಗೊತ್ತಾಗ್ತಾ ಇರಲ್ಲ, ನಿಮ್ಗೆ ಯಾವ ಲೇಯರ್ ಸೆಲೆಕ್ಟ್ ಮಾಡ್ಕೋಬೇಕು ಸರಿಯಾಗಿ ಮೇಲೆ ಯಾವುದಿದೆ ಅಂತ ನೋಡೋಕ್ಕಾಗ್ತಾ ಇರಲ್ಲ. ಸೊ ಅವು ನೀವು ಇಲ್ಲಿ ನಿಮಗೆ ಒಂಥರ ಆ್ಯರೋ ಮಾರ್ಕ್ ಕಾಣಿಸಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ನಿಮಗೆ ಇಲ್ಲಿ ಈ ರೀತಿಯ ಬರುತ್ತೆ. ಸೊ ಆಮೇಲೆ ನಿಮಗೆ ಸ್ಕ್ರೀನ್ ಕೂಡ ಬರಬೇಕಪ್ಪ. ಸೊ ಇಲ್ಲಿ ಕೂಡ ಪ್ಲೇ ಬಟನ್ ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಬೇಕಪ್ಪ ಅಂತಂದರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ಕ್ರೀನ್ ಕೂಡ ಇಲ್ಲಿದೆ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು. ಸೊ ನಿಮಗೆ ಯಾವ ಲೇಯರ್ ಇದೆ, ಎಲ್ಲಿ ಇಲ್ಲ ಯಾವ ಲೇಯರ್ ಇದೆ ಅಂತ ನೀವೆಲ್ಲ ನೋಡ್ಕೋಬೋದು. ಸೊ ಯಾವುದೇ ಥರದ ಒಂದು ತೊಂದರೆ ಇಲ್ಲದೆ ಫ್ರೆಂಡ್ಸ್. ಸೊ ಗೈಸ್, ಒಂದೊಂದ್ಸತಿ ನೀವು ಫುಲ್ ಲಾಸ್ಟಿಗೆ ಹೋಗೋಕ್ಕೆ ಈ ರೀತಿಯಾಗಿ ಎಳ್ಕೊಂಡು ಲಾಸ್ಟಿಗೆ ಹೋಗ್ತಾ ಇರ್ತಾರೆ. ಸೊ ನೀವು ಅಷ್ಟೆಲ್ಲ ತಲೆನೋವುಗಳೇ ಇಟ್ಕೋಬೇಡಿ. ಸೊ ಇಲ್ಲಿ ನಿಮಗೆ ಆ್ಯರೋ ಮಾರ್ಕ್ ಕಾಣಿಸಿದೆಯಲ್ಲ, ಸೊ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಕರೆಕ್ಟಾಗಿ ಲಾಸ್ಟಿಗೆ ಬಂದುಬಿಡುತ್ತೆ. ಅದೇ ನಿಮಗೆ ಟೈಮ್ನಲ್ಲಿ ಕರೆಕ್ಟಾಗಿ ಲಾಸ್ಟಿಗೆ ಕರ್ಕೊಬಂದು ಬಿಟ್ಬಿಡುತ್ತೆ. ನೋಡಿ ಲಾಸ್ಟಿಗೆ ತಗೊಬಂದು ಬಿಟ್ಬಿಡುತ್ತೆ. ಸೊ ಈ ಇಂಟ್ರಿಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಅಂದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕಮೆಂಟ್ ಮಾಡೋದು ಮರ್ತಿದ್ದೀರೋ ಕಮೆಂಟ್ ಮಾಡಿಬಿಡಿ. ಸೊ ನಾನೇ ನಿಮ್ಮ ವಿಜಯ್ ಕುಮಾರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಫ್ರೆಂಡ್ಸ್.